ಕೈಯಲ್ಲೊಂದು ಸ್ಮಾರ್ಟ್ಫೋನ್, ಅದಕ್ಕೊಂದಿಷ್ಟು ಇಂಟರ್ನೆಟ್ ಡೇಟಾ ಸಿಕ್ಕರೆ ಸಾಕು. ಇವತ್ತು ಪ್ರತಿಯೊಬ್ಬರೂ ತಾವೇ ಜಡ್ಜ್, ತಾವೇ ಪೊಲೀಸ್ ಎಂದು ಭಾವಿಸುತ್ತಿದ್ದಾರೆ. ಸರಿ ತಪ್ಪುಗಳ ವಿವೇಚನೆ ಇಲ್ಲದೆ, ಸತ್ಯಾಸತ್ಯತೆಯ ಅರಿವಿಲ್ಲದೆ ಕೇವಲ ವ್ಯೂಸ್ ಮತ್ತು ಲೈಕ್ಸ್ಗಾಗಿ ನಡೆಸುವ ಒಂದು ಸಣ್ಣ ವಿಡಿಯೋ ಪೋಸ್ಟ್ ಒಬ್ಬ ವ್ಯಕ್ತಿಯ ಜೀವವನ್ನೇ ಬಲಿ ಪಡೆಯಬಲ್ಲದು ಎಂಬುದಕ್ಕೆ ಕೇರಳದ ದೀಪಕ್ ಪ್ರಕರಣ ಒಂದು ಕರಾಳ ಸಾಕ್ಷಿ. ಮಹಿಳಾ ರಕ್ಷಣಾ ಕಾನೂನುಗಳು ಶೋಷಿತರಿಗೆ ಆಸರೆಯಾಗುವ ಬದಲು ಅಮಾಯಕರ ಪಾಲಿಗೆ ಮೃತ್ಯುಪಾಶವಾಗುತ್ತಿವೆ ಎಂಬ ಆತಂಕಕಾರಿ ಪ್ರಶ್ನೆ ಈಗ ಸಮಾಜವನ್ನ ಕಾಡುತ್ತಿದೆ. ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಸೈಬರ್ ಲೋಕದ ನೈತಿಕ ಪೊಲೀಸ್ಗಿರಿ ಶುರುವಾಗುತ್ತದೆ. ಸಾವಿರಾರು ಜನ ಆ ವಿಡಿಯೋವನ್ನ ಹಂಚಿಕೊಳ್ಳುತ್ತಾರೆ, ಹೀಯಾಳಿಸುತ್ತಾರೆ ಮತ್ತು ದೀಪಕ್ ಅವರ ಚಾರಿತ್ರ್ಯ ಹರಣ ಮಾಡುತ್ತಾರೆ. ಯಾರೊಬ್ಬರೂ ಕೂಡ ದೀಪಕ್ ಅವರ ಆವೃತ್ತಿಯನ್ನ ಕೇಳಲು ಅಥವಾ ಸತ್ಯವನ್ನ ತಿಳಿಯಲು ಪ್ರಯತ್ನಿಸೋದಿಲ್ಲ. ಸಮಾಜದಲ್ಲಿ ಗೌರವಯುತವಾಗಿ ಬದುಕಿದ್ದ ಒಬ್ಬ ವ್ಯಕ್ತಿಗೆ ಡಿಜಿಟಲ್ ಜಗತ್ತು ನೀಡಿದ ಈ ಅಪರಾಧಿ ಪಟ್ಟವನ್ನ ಸಹಿಸಲು ಸಾಧ್ಯವಾಗಲಿಲ್ಲ. ಮಾನಸಿಕವಾಗಿ ಜರ್ಜರಿತರಾದ ದೀಪಕ್ ಕೊನೆಗೆ ನೇಣಿಗೆ ಶರಣಾಗುವ ಮೂಲಕ ತಮ್ಮ ಹೋರಾಟವನ್ನು ಅಂತ್ಯಗೊಳಿಸಿದ್ದಾರೆ. ಈ ತಂತ್ರಜ್ಞಾನ ಯುಗದಲ್ಲಿ ಮಾನವೀಯ ಮೌಲ್ಯಗಳು ಕುಸಿಯುತ್ತಿದ್ದು, ಸ್ತ್ರೀಯರ ಮೇಲೆ ನಡೆಯುವ ಶೋಷಣೆ ಒಂದೆಡೆಯಾದರೆ, ಸ್ತ್ರೀಯರು ಪುರುಷರ ಮೇಲೆ ನಡೆಸುವ ಅಮಾನವೀಯ ಲೈಂಗಿಕ ಆರೋಪಗಳು, ಸಭ್ಯ ಕುಟುಂಬದ ಪುರುಷರು ಯಾವುದೇ ತಪ್ಪೆಸಗದೆ ಅವಮಾನ ಸಹಿಸಲಾಗದೆ ಕಾನೂನಿನ ರಕ್ಷಣೆ ಇಲ್ಲದೆ ಆತ್ಮಹತ್ಯೆಗೆ ಶರಣಾಗೋದಕ್ಕೆ ಕೇರಳದಲ್ಲಿ ನಡೆದ ಈ ಒಂದು ಅಮಾನವೀಯ ಘಟನೆಯೇ ಸಾಕ್ಷಿ. ಇಂತಹ ಆರೋಪಗಳು ಮಹಿಳಾ ಕಾನೂನಿನ ದುರುಪಯೋಗ ಹಾಗೂ ಪುರುಷರಿಗೆ ಸಂಬಂಧಿಸಿದ ಕಾನೂನಿನ ರಕ್ಷಣೋಪಾಯ ಲಭ್ಯತೆಯು ಭಾರತದಲ್ಲಿ ಎದ್ದು ಕಾಣುತ್ತದೆ. ಸ್ತ್ರೀಯರಿಗೆ ನ್ಯಾಯ ಒದಗಿಸುವ ಭರದಲ್ಲಿ ತಪ್ಪೇ ಮಾಡದಿರುವ ಸಾಮಾನ್ಯ ಪುರುಷರಿಗೆ ಅನ್ಯಾಯ ಆಗುವುದು ಹಾಗೂ ಅವರ ಜೀವನದಲ್ಲಿ ಇಂತಹ ಸಣ್ಣ ಆರೋಪವು ದೊಡ್ಡ ಮಟ್ಟದ ಆಘಾತವನ್ನುಂಟು ಮಾಡಿ ಜೀವನವನ್ನೇ ಅಂತ್ಯಗೊಳಿಸುವ ಹಂತಕ್ಕೆ ಹೋಗುತ್ತದೆ. ಇಂದಿನ ಜೆನ್ಸ್ ಯುಗದಲ್ಲಿ ಪ್ರತಿಯೊಂದು ಚಟುವಟಿಕೆಗಳನ್ನು ಸೆರೆ ಹಿಡಿದು ತನಗೆ ಬೇಕಾದ ರೀತಿಯಲ್ಲಿ ವಿಷಯವನ್ನ ತಿರುಚಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಡುವುದು ಇದೊಂದು ಅಭ್ಯಾಸವಾಗಿ ಹೋಗಿದೆ. ಅಮಾಯಕ ಜನರ ಮೇಲೆ ಆರೋಪಿಸಿ ಜೀವ ಅಂತ್ಯಗೊಳಿಸುವ ಮಟ್ಟಕ್ಕೆ ತಲುಪುವುದು ಕಾನೂನಿನಿಂದಲೂ ಪುರುಷರಿಗೆ ರಕ್ಷಣೆ ಸಿಗದಂತಹ ಸಂದರ್ಭದಲ್ಲಿ ಆತ್ಮಹತ್ಯೆ ಒಂದು ಸರಿದಾರಿ ಎಂದೆನಿಸಿಬಿಡುತ್ತದೆ. ಇಂತಹ ಆತ್ಮಹತ್ಯೆಯಿಂದ ನಷ್ಟವನ್ನು ಕುಟುಂಬಕ್ಕೆ ಆಧಾರ ಮತ್ತು ಪರಿಹಾರ ದೊರಕಿಸುವವರಾರು? ಸಮಾಜದಲ್ಲಿ ಮಹಿಳೆಯರ ರಕ್ಷಣೆ ಹೇಗೋ ಇಂದು ಪುರುಷರ ರಕ್ಷಣೆಯೂ ಅಷ್ಟೇ ಮುಖ್ಯವಾಗಿದೆ. ಈ ಘಟನೆಯ ಸಾಮಾಜಿಕ ಜಾಲತಾಣದಲ್ಲಿ ಸರಿ ತಪ್ಪುಗಳನ್ನು ನಿರ್ಧರಿಸುವ ಬದಲಾಗಿ ಕಾನೂನಿನ ಚೌಕಟ್ಟು ಅಥವಾ ಸಂಬಂಧಪಟ್ಟವರಿಗೆ ತಿಳಿಸಿದರೆ ಅಥವಾ ಆರೋಪಿಗೆ ಅಲ್ಲೇ ವಿಡಿಯೋವನ್ನ ತೋರಿಸಿ ತಿಳಿಸಿದ್ದರೆ ಇಂತಹ ಅಚಾತುರ್ಯ ಘಟನೆ ನಡೆಯದೆ ಅಮಾಯಕನ ಇಂದಿನ ಡಿಜಿಟಲ್ ಯುಗದಲ್ಲಿ ಪ್ರತಿಯೊಂದು ಸಣ್ಣ ವಿಷಯವನ್ನ ಕ್ಯಾಮರಾದಲ್ಲಿ ಸೆರೆ ಹಿಡಿಯುವುದು ಅಭ್ಯಾಸವಾಗಿಬಿಟ್ಟಿದೆ. ಆದರೆ ವಿಷಯವನ್ನ ತಿರುಚಿ ಅದಕ್ಕೆ ಮಸಾಲೆ ಹಚ್ಚಿ ಹಂಚುವ ಪ್ರವೃತ್ತಿ ಅಪಾಯಕಾರಿ. ದೀಪಕ್ ಅವರ ಈ ಬಲಿ ಕೇವಲ ಒಂದು ಆತ್ಮಹತ್ಯೆಯಲ್ಲ, ಇದು ಸಮಾಜವು ಸೃಷ್ಟಿಸಿದ ಡಿಜಿಟಲ್ ಕೊಲೆ. ಈ ಘಟನೆಯಿಂದ ನೊಂದ ಕುಟುಂಬಕ್ಕೆ ಪರಿಹಾರ ನೀಡುವವರಾರು? ಆತ ಕಳೆದುಕೊಂಡ ಗೌರವ ಮರಳಿ ಬರಲು ಸಾಧ್ಯವೇ? ಸಂಬಂಧಪಟ್ಟವರು ಕಾನೂನಿನ ಚೌಕಟ್ಟಿನಲ್ಲೇ ಕ್ರಮ ಕೈಗೊಂಡಿದ್ದರೆ ದೀಪಕ್ ಇಂದು ನಮ್ಮೊಂದಿಗಿರುತ್ತಿದ್ದರು. ಈಗಲಾದರೂ ಸರ್ಕಾರ ಮತ್ತು ಸಮಾಜ ಎಚ್ಚೆತ್ತುಕೊಂಡು ಸೈಬರ್ ಟ್ರೋಲಿಂಗ್ ಮತ್ತು ಕಾನೂನಿನ ದುರುಪಯೋಗದ ವಿರುದ್ಧ ಕಠಿಣ ನಿಯಮಗಳನ್ನು ರೂಪಿಸಬೇಕಿದೆ. ಇಂದಿನ ಡಿಜಿಟಲ್ ವರದಾಹಕ್ಕೆ ಇನ್ನೊಬ್ಬ ಅಮಾಯಕ ಬಲಿಯಾಗದಿರಲಿ.